ಪರಾಕ್ರಮಶಾಲಿ ಶ್ರೀ ಮೌರ್ತೀಶ್ವರ, ಈ ಕಾರ್ತಿಕ ಮಾಸದ ಕೊನೆಯ ಶನಿವಾರ ದಿನ ನಾನು ನಿನ್ನಲ್ಲಿ ಒಂದು ಅರಿಕೆ ಮಾಡಿಕೊಳ್ಳುವೆ ತಂದೆ. ಈ ಧರ್ಮಾಪುರ ಧರ್ಮವಂತನೆಂದರೆ 60 ಹಳ್ಳಿಯ ಅಸಹಾಯಕರ ಅನ್ನದಾತನೇ ಎಂದು ಕನಸಿನಲ್ಲಿ ನೀನೇ ಬಂದು ವರ್ಷ ಹೋಗಿರುವೆ ಎಂದಾಗ ಈ ಹಸು ಕಂದನ ತೋಗಲಿಕ್ಕೆ ನಿನ್ನ ಶಕ್ತಿಯನ್ನು ಕೊಟ್ಟು ದುಷ್ಟರ ಮಾರ್ಗವನ್ನೇ ಮಾಡಿಸಿ ದೊರೆ ಸಿಂಹಾಸನಕ್ಕೆ 60 ಹಳ್ಳಿಯ ಅರಸ ಇವನಾಗಲೆಂದು ಹರೆಸು ತಂದೆ, ಹರೆಸು. ನಮಸ್ಕಾರ ದೊರೆ ಭಗವಾನ್. ಬಾಗುವಂತ ಬಾ. ಅದೇನು ಕೈಯಲ್ಲಿ ತೆಂಬಿಗೆ? ಸಣ್ಣದವರಿಗೆ ಕುಡಿಯಲಿಕ್ಕೆ ಹಾಲು ತಂದಿದ್ದೇನೆ ದನಿ. ಹಾಲ ಶುದ್ಧ ತಾಯಿಯದೆ ಹಾಲನ್ನೇ ಮರೆತು ಮಲಗಿರುವ ಈ ಕಂದನಿಗೆ ಇಂದಿನಿಂದ ನೀನೇ ಅಪ್ಪ ಇವಳ ರಕ್ಷಕ. ತಂದೆ, ಹೌದಪ್ಪ, ಸತಿಯ ಸಾವಿನ ಚಿಂತೆಯಲ್ಲಿ ಚಿತೆಯಾಗಿ ಹೋಗುತ್ತಿರುವ ಈ ನನ್ನ ಶರೀರ ಇನ್ನೆಷ್ಟರ ಮಟ್ಟಿಗೆ ಬದುಕುವುದು ನನಗೆ ತೋಚದಾಗಿದೆಯಪ್ಪ, ತೋಚದಾಗಿದೆ. 60 ಹಳ್ಳಿಗೆ ಅರಸರಾಗಿರುವ ನೀವೇ ಹೀಗೆ ಮಾತನಾಡಿದರೆ ನಮ್ಮ ಗತಿ ಏನು ತಂದೆ? ಮುಂದೆ ಈ ಕನ್ನಡ ಗತಿ ಏನು? ಬೇಡ ತಂದೆ, ಈ ರೀತಿ ಮಾತನಾಡಬೇಡ. ಆಯ್ತಪ್ಪ, ನಿನ್ನೊಬ್ಬನನ್ನು ನನ್ನ ಹಿರಿಯ ಮಗ ಅಂತ ನಂಬಿದ್ದೇನೆ. ನನ್ನದೊಂದು ಮಾತು ನಡೆಸಿಕೊಡ್ತೀಯಾ? ಏನು ತಂದೆ, ಇದೆಂತಹ ಮಾತು? ಅಡಿಗಡಿಗಳಿಂದ ನುಡಿಯನ್ನು ಪಾಲಿಸಿ ದೃಢ ನಿರ್ಧಾರದಿ ನಿನ್ನ ಪ್ರತಿ ಕೆಲಸ ಮಾಡುವ ಈ ಗುಣವಂತನಲ್ಲಿ 2 ಮಾತು ತಂದೆ. ಆಯ್ತಪ್ಪ, ನನಗಾದರೂ ಅಣ್ಣ ತಮ್ಮರೆಂದು ಯಾರಿದ್ದಾರೆ? ಈ ನನ್ನ 1000 ಎಕರೆ ಭೂಮಿ ಎಲ್ಲ ಇವನೊಬ್ಬನೇ ಮಗ. ಈ ಮಗನನ್ನು ನಿನ್ನ ಸ್ವಂತ ತಮ್ಮನೆಂದು ಜೋಪಾನ ಮಾಡಿ ಈ ಸರ್ವಾಸ್ತಿ ಎಲ್ಲ ಇವನಿಗಾಗಿ ರಕ್ಷಣೆ ಮಾಡ್ತೀಯಾ? ಮಾಡ್ತೀನಿ ತಂದೆ, ಮಾಡ್ತೀನಿ. ಅದಕ್ಕೆ ನಿಮ್ಮ ಆಶೀರ್ವಾದವೇ ಸಾಕ್ಷಿ. ಹಾಗಂತ ನನಗೆ 10 ಎಕರೆ ಭೂಮಿಯನ್ನು ಬಕ್ಷಿಸ್ ಮಾಡಿ ಬರೆದು ಕೊಟ್ಟರುವೆ. ತೆಗೆದುಕೊಳ್ಳು ಈ ಕಾಗದ ಪತ್ರವನ್ನು. ಬೇಡ ದಣಿಕರೇ, ಬೇಡ. ಇದಕ್ಕೆ ನಾನು ಒಪ್ಪುವುದಿಲ್ಲ ದಣಿಕರೇ. ಬಾಲ್ಯನಬಾರದಪ್ಪ, ಇದು ನನ್ನ ಆಜ್ಞೆ ಆಗಿದೆ. ತೆಗೆದುಕೊಳ್ಳು ಈ ಕಾಗದ ಪತ್ರವನ್ನು. ಆಯ್ತು ದಣಿಕರೇ. ಹೋಗ ಬೇಗನೆ ಚಕ್ಕಡಿ ಸಿದ್ಧಪಡಿಸು. ಆ ಮಾರುತೇಶ್ವರ ವಸ್ತ್ರಾರ್ಧ ಪೂಜೆಯನ್ನು ಮುಗಿಸಿಕೊಂಡು ಬರೋಣ. ಆಯ್ತು ದಣಿಕರೇ. ನಿನ್ನನ್ನು ನಂಬಿದ ಜನ ಬಡತನ ಕಂಡಿಲ್ಲ. ಹೇ ರಾಮದೂತನೇ, ವಾಯುಶಕ್ತಿ, ನಿನ್ನ ಶಕ್ತಿ ನನ್ನ ಮಗನ ಮೇಲೆ ವ್ಯಾಪಕವಾಗಲಿ ಎಂದು ಅವರಿಗೆ ಸತ್ಯವಂತನಿಂದ ಹೆಸರುವೆ ತಂದೆ, ಸತ್ಯವಂತನಿಂದ ಹೆಸರುವೆ. 60 ಹಳ್ಳಿ ಅರಸರೆಂದು ಬಲು ತುರುಸಿನಿಂದ ಕೂಗುತ್ತಿರುವಾಗ ಆ ಕೂಗಿನ ಜಯಕಾರದಲ್ಲಿ ಜಯರಾಣಿಯಾಗಿ ತೂಗಿಸಿಕೊಳ್ಳುತ್ತಿದ್ದ ನನ್ನ ಸತಿ ಸ್ವರ್ಗ ಸೇರಿದಲ್ಲಿ ಅಂದರೆ ನನಗೆ ದುಃಖದ ಸಂಗತಿ. ಎಂದು ಹರಿದ ಈ ದುಃಖದ ಕಣ್ಣೀರಿನ ಕಹಳೆ ಮುಳುಗಿ ಮುಂದೊಂದು ದಿನ ಈ ನನ್ನ ಮಗನಿಂದಲೇ ಮನೆ ತುಂಬಿ ಹಾಡುವ ಸಂಸಾರದ ಕುಡಿ ಸಾಗರವಾಗಲಿ ತಂದೆ, ಸಾಗರವಾಗಲಿ. ಧರ್ಮಾಪುರದ ದೊರೆಗಳು ಓಹೋ ವಜ್ರೇಗೌಡರು, ಬನ್ನಿ ಬನ್ನಿ ಕುಳಿತುಕೊಳ್ಳಿ. ಅದೇನು ಅಪರೂಪ, ಆ ಮಾರುತೇಶ್ವರ ದೇವಸ್ಥಾನದಲ್ಲಿ ಭೇಟಿಯಾಗಬೇಕಿದ್ದ ನೀವು ನಿಮ್ಮ ಗೊಂಬೆ ಸಮೇತವೇ ಇರಲ್ಲ. ಬಹಳ ಸಂತೋಷ. ಯಾವುದೇ ಒಂದು ಶುಭ ಸಮಾರಂಭಕ್ಕೆ ಸಿದ್ಧತೆ ಮಾಡಬೇಕಾದ್ರೆ ಅದಕ್ಕೊಂದು ಮುಹೂರ್ತ ಅಂತ ಇದ್ದೇ ಇರ್ತಲ್ವಾ? ದೀಪ ಅಪ್ಪ ನಾವು ಅದನ್ನ ಫಿಕ್ಸ್ ಮಾಡಕ್ ಬಂದೀವ್ರಿ. ಆ ಪೂಜಾರಿ ಅಪ್ಪನ ಮೇರೆಗೆ ಆ ಕಾರ್ಯಕ್ರಮ ಸುಗಮವಾಗಿ ನಡೆಸಿರಾಯ್ತು. ಸಾಕು ಮಾಡ್ರಿ ನಿಮ್ಮ ಬೂಟಾಟಿಕೆಯನ್ನು. ಪ್ರತಿ ವರ್ಷ ನೀವೇ ಅಧ್ಯಕ್ಷರಾಗಿ ಏನ್ರಿ ಕೆಲಸ ಮಾಡಿದ್ದೀರಾ? ಪ್ರವಾಸಿ ತಾಣ ಎನಿಸಿಕೊಳ್ಳುತ್ತಿದ್ದ ದೇವಸ್ಥಾನದಲ್ಲೊಂದು ಪ್ರವಾಸಿ ಮಂದಿರವಿಲ್ಲ. ಸಾಂಸ್ಕೃತಿಕ
ಜಾಗಕ್ಕೆ ತರುತ್ತೇನೆಂದು ಹೇಳಿ ಸಾಕಷ್ಟು ಸಾರಿಗೆ ವ್ಯವಸ್ಥೆ ಮಾಡುತ್ತೇನೆಂದು ಹೇಳಿ ಸುಳ್ಳಾದ ನೀವು ಇನ್ನು ಮುಂದೆ ಏನು ಅಧ್ಯಕ್ಷ ಸ್ಥಾನದಲ್ಲಿ ಮುನ್ನುಡಿತೀರಿ? ಅಧ್ಯಕ್ಷ ಸ್ಥಾನದ ಅಹಂಕಾರಿ ನಾನಲ್ಲ ಗೌರಿ, ಕೆಲವು ಬಯಸಿದರೆ ಅದಕ್ಕೆ ಸರ್ಕಾರದವ್ರದ್ದು ಅನ್ನೋದು ಬೇಕಾಗಿಲ್ಲ. ಅದನ್ನೆಲ್ಲ ನಾನೇ ನೋಡಿಕೊಳ್ಳುತ್ತೇನೆ. ಭೂಮಿ ಕಟ್ಟಡದ ಪೂಜೆ ಹಿಂದೆ ಇಟ್ಕೊಳ್ಳಿ, ಕಾಲೇಜ್ ನಾಳೆಗೆನೇ ತರ್ತೀನಿ. ಇಷ್ಟೆಲ್ಲ ನಿಮಗೆ ದುಡ್ಡಿನ ಆಧಾರವಿದ್ದಲ್ಲಿ ಈ ಭಾಗದ ಜನರು ಇನ್ನು ನಿಮ್ಮ ಕಾಲಡಿಯಲ್ಲಿ ಬಿದ್ದಿದ್ದಾರೆ. ನೀವು ಮಾಡುತ್ತಿರುವ ಅನ್ಯಾಯ ಈ ಜನಕ್ಕೆ ತಿಳಿದಿಲ್ಲ. ಭದ್ರೇಗೌಡ, ಮರ್ಯಾದೆಯಿಂದ ಅಧ್ಯಕ್ಷ ರಾಜೀನಾಮೆ ಒಂದೇ ಕೆಲವು. ಅದರ ನೆಪದಲ್ಲಿ ನೀವು ನಮ್ಮ ಅನ್ಯಾಯದ ವ್ಯಕ್ತಿಯನ್ನು ಬಗಳಿದರಿ. ತಂದೆ ಮಾರುತೇಶ್ವರ ಉರುಗಹಾರನ್ನು ಉರಿಗೆದ್ದು ಕಂಡು ಕಂಡಲಿನ ಕಚ್ಚರಿತು ನೀನು ಎತ್ತರ ಯಾತ್ಸರ ಈ ವಜ್ರೇಗೌಡನೆಂಬ 4 ಅಕ್ಷರದ ನಾಗರಪಣಿಯ ಹೊತ್ತು ಬೋರ್ಗೆರದು ಹೆಡಿ ಎತ್ತಿ ನಿಂತಿರುವಾಗ ನಿನ್ನ ಯಾವ ಉರಗಹಾರವು ಉರಿಯಲಾರದು. ಮರ್ಯಾದೆಯಿಂದ ನಿನ್ನಷ್ಟಕ್ಕೆ ನೀನೇ ತಿಳಿದು ನಿನ್ನ ಅಧ್ಯಕ್ಷ ಪದವಿ ವರ್ಗಾಯಿಸದಿದ್ದರೆ ಈ ಬೆಂಕಿಯ ಬಿಚ್ಚುಗತ್ತಿ ಸದಾ ನೇತಾಡುವುದು ನಿನ್ನ ನೆತ್ತಿಯ ಮೇಲೆ. ನೀನು ಎತ್ತರ. ಅಧ್ಯಕ್ಷ ಸ್ಥಾನದ ಪದವಿ ಎಂಬುದೊಂದು ಹಣ ಕೊಟ್ಟು ಖರೀದಿ ಮಾಡೋ ದನ ಕರುವಲ್ಲ. ಅದರ ನೆಪದಲ್ಲಿ ಇವನೊಬ್ಬ ಅನ್ಯಾಯ ವ್ಯಕ್ತಿ ಎಂಬುದು. ಅದಕ್ಕೆ ಈ ಊರ ಜನ ಸಾಯಬೇಕು. ಮೇಲಾಗಿ 20 ಜನ ಕಮಿಟಿಯ ಸದಸ್ಯರಿಂದ ಆಯ್ಕೆ ಆಗಬೇಕು. ಅದನ್ನೆಲ್ಲ ಪಡೆದುಕೊಳ್ಳುವ ಪ್ರಬಲತೆ ನಿನ್ನಲ್ಲಿದ್ದರೆ ಹಿಂದೆ ಕೈ ಬಿಡುವೆ ಅಧ್ಯಕ್ಷ ಸ್ಥಾನವನ್ನು. ಅದೆಲ್ಲ ಈ ಜನತೆಯ ಬುದ್ಧಿಗೆ ಮಂಕು ಬೂದಿ ಎರಚಿದ ಮಾರಚಿಕ ನೀನು. ಭದ್ರೇಗೌಡ, ಮರ್ಯಾದೆಯಿಂದ ಅಧ್ಯಕ್ಷ ಸ್ಥಾನದ ರಾಜೀನಾಮೆ ಎಂದು ಕೇಳು. ಮೊದಲೇ ಬಾಯಿನ ಕಚಡ ನನ್ನ ಮಗನೇ, ಕೈ ಬಾಯ ಕಚ್ಚತ ನೀಚೆ ಇರಿಸಿಕೊಂಡು ಸಮಾಜ ಸೇವೆ ಬದ್ಧತನದ ಈ ಧರ್ಮವಂತನಿಗೆ ಅವಾಚ್ಯ ಶಬ್ದದಿಂದ ಉಚ್ಚರಿಸಿದರೆ ನಿರ್ಮಚ್ಚಿಯಿಂದ ನಿನ್ನ ಬುದ್ಧಿಗೆ ಎತ್ತರಗೊಳಿಸ ನೀನು ಹುಷಾರ್. ಬೆಂಕಿ ಗೌಡ್ರೆ, ಈ ಪರಾಕ್ರಮಿ ವಜ್ರೇಗೌಡನಿಗೆ ಅಕ್ರಮವಾಗಿ ಮಾತನಾಡುವ ಇವನ ಹೆಡೆಗೆ ಮುಡಿಸು ನಿನ್ನ ಮಲ್ಲಿಗೆ ಹಣ್ಣು. ಗೌಡ್ರೆ, ಈಗಲೇ ನಿಮ್ಮ ಆಜ್ಞೆ ಆದರೆ ಸತ್ಯಾನಿ ಎಂದು ಜಿದ್ದು ಕಟ್ಟಿ ಜಿಗದಾಡುವ ಈ ಹಗೆತನದ ಹರಾಮ್ಕೋರನಿಗೆ ಈಗಲೇ ತೋರಿಸುವೆ ನನ್ನ ಬಿಚ್ಚುಗತ್ತಿಯ ಸಂಗತಿಯನ್ನು. ಏ ಧರ್ಮ್ಯ, ಮುಂದೆ ಬೆಂಕಿ ಎಂದು ಉಚ್ಚರಿಸಬೇಡ. ಈ ಉಚ್ಚ ಕುಲದ ಕೆಚ್ಚದ ವೀರನಿಗೆ ಈ ಬೆಂಕಿಯ ರಕ್ತಿಯ ಮುಗಿದೊಳಗಾಗಿ ನನ್ನ ಗೌಡನ ನುಡಿಮುತ್ತಿಗೆ ನೀ ಮಲ್ಲಿಗೆ ಹಾಕಿ ನಿನ್ನ ಪದವಿ ತ್ಯಜಿಸಿದರೆ ಸರಿ, ಇಲ್ಲವಾದರೆ ಬಲ್ಲವನಾಗಿ ನಾಡನ್ನಾಡಿದ ನಿನ್ನ ಗಂಡಿಗೆ ಹಕ್ಕಿ ನಿನ್ನ ಬಿಸಿ ರಕ್ತದಿಂದ ನನ್ನ ಗೌಡನೂರಿ ಬೆವರಿನ ಕೊಳೆಯುತ್ತೇವೆ. ಎಚ್ಚರ. ಲೇ ಕಷಡ ನನ್ನ ಮಗನೇ, ಈಗಲೇ ನನ್ನ ಆಜ್ಞೆ ಆದರೆ ಸಾವಿರಾರು ಕೆಚ್ಚದ ವೀರರು ಬಂದು ನಿನ್ನನ್ನು ತುಂಡು ತುಂಡರಿಸಿ ನಿನ್ನ ರಕ್ತ ಕುಡಿಯೋರು ನೀನು ಎತ್ತರ. ಅವಸರ ಪಟ್ಟ ಅಪಘಾತಕ್ಕ ಗುರಿ ಆಗ್ಬೇಡ್ರಿ ದನಿಯಾರ. ಸುಮ್ನ ನಮ್ ಗೌಡ್ರು ಹೇಳಿದಂಗ ಕೇಳಿ ನಿಮ್ ಅಧಿಕಾರ ಬಿಟ್ಟ ನಿಮ್ ಜೀವನ ಉಳಿಸ್ಕೋರಿ. ಪ್ರಾಣಕ್ಕೆ ಹೆದರಿ ಈ ದೇವಸ್ಥಾನ ಜನ್ಮ ಹಾಳು ಮಾಡಲಾರಿ. ಹೇ ಧರ್ಮ, ನನ್ನ ಮೊದಲನೇ ಅಂಕಿಗೆ ಬಿಟ್ಟು ಕೊಡು ನಿನ್ನ ಅಧಿಕಾರ. ಅದನ್ನು ಕಮಿಟಿ ಜನ ತೀರ್ಮಾನಿಸಲಿ. ನನ್ನ 2ನೇ ಅಂಕಿಗೆ ಕೊಡು ರಾಜೀನಾಮೆ. ನಿಮ್ಮ ಬಲಾತ್ಕಾರಕ್ಕೆ ಮಣಿದು ಈ ದೇವಸ್ಥಾನದ ಜನ್ಮ ಹಾಳು ಮಾಡಲಾರಿ. ನನ್ನ 3ನೇ ಅಂಕಿಗೆ ಬಿಡಲಾರೆಯ. ಪ್ರಾಣ ಹೋದರೂ ಈ ಪುಣ್ಯಕ್ಷೇತ್ರ ಬಿಟ್ಟುಕೊಳ್ಳಲು ಸಾಧ್ಯವಿಲ್ಲವೆಂದು ಗದ್ದರಿಸಿ ಹೇಳು ಸಾವುಕಾರ. ತಾಳು ಈ ಬೆಂಕಿ ಹಚ್ಚಿದೆಯನ್ನು. ನೋಡ್ರಿ, ಒಂದಿನ ಕೆಲಸ ತಿಪ್ಪ ಇವನ್ನೆಲ್ಲ ಸರ್ವಾಚ್ಯು ಸರ್ವೆ ನಂಬರ್ ಬರೆದುಕೊಂಡು ಆ ಖರೀದಿ ಬಾಂಡಿಗೂ ಸಹಿ ಮಾಡಿಸು. ಅದನ್ನೆಲ್ಲ ಆಗ 1000 ರೂಪಾಯಿ ಬಾಂಡ್ ಮ್ಯಾಗ್ರಿ ಎಲ್ಲಾ ಸರ್ವೆ ನಂಬರ್ ಬರದ ವಜ್ರೇಗೌಡ್ರಿಗೆ ದಕ್ಕ ಖರೀದಿ ಕೊಟ್ಟಾರ ಅನ್ನುವಂಗ ಬರ್ದ ಬಿಟ್ಟನ್ರಿ. ಸೈ ಒಂದು ಬಾಕಿ ಉಳ್ದಕ್ ನೋಡ್ರಿ ದನಿಯಾರ. ಬೇಗ ಅದೊಂದು ಮುಗಿಸಿಬಿಡು. ಆದ್ರಿ ಅಪ್ಪ ದನಿ. ಗೌಡ, ಇದೆಲ್ಲ ಮಾಡುತ್ತಿರುವುದಿಲ್ಲ ಮೋಸತನ. ಇದು ಮೋಸತನ. ಅದು ನನ್ನ ಹುಟ್ಟು ಗುಣ. ಬೆಂಕಿ ಸಾಯಲು ಒದ್ದಾಡುತ್ತಿದ್ದ ಇವನಿಂದ
ತಾಯ್ಲಿ ಎಲ್ಲ ಬಾಂಡ್ ಕೈ ಬಿಡುತ್ತೇನೆ. ಗೌಡ್ರೆ ಎಲ್ಲ ಇಂಕಿನ ಮುಗಿತು, ಇಂಕನು ಮುಗಿತು. ಹಾಗಾದರೆ ಇವನು ಸ್ವರ್ಗದ ಸೇವೆಗೆ ಅಧಿಪತಿಯಾಗಲಿ. ಭಾಗ್ಯವಂತಿ ಗುಣವಂತ ಬೆಂಕಿ, ಇಂದಿನಿಂದ ಈ ನಗರಕ್ಕೆಲ್ಲ ನಾನೇ ನಾಯಕ, ಈ 60 ಹಳ್ಳಿಗೆಲ್ಲ ನಾನೇ ಅರಸ. ಬೆಂಕಿ, ಇದ್ಯಾವ ಕೂಸಿನ ಧ್ವನಿ? ಅದು ಈ ಧರ್ಮವಂತರ ವಂಶದ ಕುಡಿ, ಅದು ನಮ್ಮ ಮುಂದಿನ ಕಡುವರಿ. ಅದನ್ನು ಈಗಲೇ ಚೂಟಿ ಹಾಕಿದರೆ ಸರಿ, ಇಲ್ಲವಾದರೆ ಮುಂದೊಂದು ದಿನ ನಮ್ಮೆಲ್ಲರ ಹೆಣದ ಮೇಲೆ ಇವನದೇ ಧರ್ಮದ ಬಾವುಟ ಹಾರುವುದು ಖಂಡಿತ. ಹೌದು ಹೌದು, ಈ ಕುಡಿ ಒಂದನ್ನು ಕಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಇರದಿದ್ದರೆ ಎಂದು ನಾನಾಗಲಾರೆ ಈ 60 ಹಳ್ಳಿಗೆ ಅರಸ. ಧರ್ಮ, ಇಂದಿಗೆ ಮುಗಿಯಿತು ನಿನ್ನ ವಂಶದ ದರ್ಪ ಸಾಮ್ರಾಜ್ಯ. ಸಾಕ್ ಬಿಡ್ರಿ ಗೌಡ್ರ, ಸಾಕ್ ಬಿಡ್ರಿ. ಸಾತ್ತೇನಕ್ಕ ಅಷ್ಟ್ಯಾಕ ಗುಂಡ ಹಾಕ್ತೀರಿ? ಅಪ್ಪ ಮಗ ಸತ್ತ ಸ್ವರ್ಗ ಸೇರ್ ಆಯ್ತ್ರಿ. ನಡೀರಿ ಹೋಗುನು, ಈ ಕಾಗದ ಎಲ್ಲ ತಗೊಂಡು ನೋಂದಣಿ ಮಾಡ್ತಾರೆ. ಮೊದಲೇ ನಡೀರಿ. ಹೇಳಿದಲ್ಲ ನಮ್ಮ ದಣಿಕರ ಮೇಲೆ ರಕ್ತ. ದಣಿಕರೇ, ಯಾವ ಪಾಪಿಯ ಕೈಲಿ ಸಾವಿಗೀಡಾದೆ? ಯಾವ ವಿಷಗಳಿಗೆ ನನ್ನನ್ನು ಹೊರತಳಿಸಿದೆಯೋ? ಅಂದೆ ಏನು ಮಾಡಲಿ, ನಾಡೇನು ಮಾಡಲಿ? ತಾಯಿಯನ್ನು ಕಳೆದುಕೊಂಡ ತಪ್ಪದಿ ಕೂಸು ಈಗ ತಂದೆಯನ್ನು ಕಳೆದುಕೊಂಡಿದೆ. ಏನು ಹನುಮ ಸತ್ಯ ಕೂಸಿನ ಕಾಲಿಗೆ ಗುಂಡಿನ ಏಟೆ. ಅಯ್ಯೋ ವಿಧಿಯೇ, ಧರ್ಮವಂತರ ಭೂಷಣ ಕಾಲಿಗೆ ಕೊಂಡು ಹಾಕಿದರೆ ಯಾವ ಪಾಪಿಯ ಕೃತ್ಯವನ್ನು ಮಾಡಿರಬೇಕು? ಈ ನಗರದ ನಾಯಕರ ಹೊಟ್ಟೆಯಲ್ಲಿ ಹುಟ್ಟಿದ ಇವನಪ್ಪ ಈ 60 ಹಳ್ಳಿಗೆ ಅರಸನಾಗುತ್ತಾನೆಂದು ನಂಬಿದರೆ ಆ ದೇವರು ನಿನಗೂ ಈ ಶಿಕ್ಷೆಯನ್ನು ತಂದುಕೊಟ್ಟಿದರೆ. ಕಂದ, ಕಂದ, ನಾನು ಈಗಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ನಿನ್ನನ್ನು ಆರಾಮ ಮಾಡುತ್ತೇನೆ. ಇದೇನು ಒತ್ತರೇಗೌಡರ ಚಲ್ಲೆ ಇಲ್ಲೇಕ ಬಿದ್ದಿದೆ?